ನಾವು ಅನ್ಕೊಂಡಿದ್ದೆಲ್ಲ ಉಲ್ಟಾ ಆಯ್ತು. ನಾವು ಹೇಳಿ ಸುಳ್ಳಲ್ಲಿ ನಾವೇ ಸಿಗಾಕೋತಾ ಹೋದ್ವಿ. ಇನ್ನು ಪ್ರಪಂಚ ಬೆಳಕೆ ಕಾಣ್ದಿರೋ ಮಗು ಯಾವ ಪಾಪ ಮಾಡಿದೆ ಹೇಳಿ? ಮಗುಗೆ ಶಿಕ್ಷೆ ಆಗ್ಬಾರ್ದು ಅಂತಾನೆ ನನ್ನ ಹೆಸರು ಕೂಡ ನಿರ್ಧಾರ ಮಾಡಿದೆ. ಹುಟ್ಟಿದ ತಕ್ಷಣ ಕಸದ ತೊಟ್ಟಿಲ್ ಬಿದ್ದು ನನಗೆ ಇನ್ನೊಂದು ಜೀವ ಕಣ್ಣೀರು ಹಾಕೋದು ಇಷ್ಟ ಇರಲಿಲ್ಲ. ಆದ್ರೆ ಇದ್ರ ಎಲ್ಲದರ ಮಧ್ಯೆ ನನ್ನೊಬ್ಬ ಪ್ರೇಮಿ ಬದುಕಿದ್ದ. ಆ ಪ್ರೇಮಿ ಪ್ರಪಂಚದಲ್ಲಿ ಪ್ರೀತಿಸಿದ್ದು ಒಂದೇ ಒಂದು ಜೀವನ, ಅದು ನಿಧಿ. ಆದ್ರೆ ಅವರು ನನ್ಗೋಸ್ಕರ ಹೃದಯ ಮಿಡಿತಿದ್ರು, ಅದಕ್ಕೆ ಬೆಂಕಿ ಹಚ್ಚಕ್ ತಯಾರಾದ್ರು. ತನ್ನ ಅಕ್ಕ ಸುಖವಾಗಿರ್ಬೇಕು ಅನ್ನೋ ಕಾರಣಕ್ಕೆ ತನ್ನ ಆಸೆನೆಲ್ಲ ಬಲಿ ಕೊಟ್ಟು ಅರ್ಜುನ ಮದುವೆ ಆಗೋಕೆ ಒಪ್ಕೊಂಡ್ರು. ಪ್ರೀತಿ ನನ್ನನ್ನೇ ದೂರ ಮಾಡ್ಬಿಟ್ರು. ಆದ್ರೆ ನಿಧಿ ಇಲ್ಲದೆ ಒಂದು ಕ್ಷಣ ಬದುಕಕ್ಕಾಗಲ್ಲ ಅನ್ನೋ ಸತ್ಯನ ಇವತ್ತು ಎಲ್ಲರ ಮುಂದೆ ಒಪ್ಕೋತಾ ಇದ್ದೀನಿ. ಸತ್ಯ ಹೇಳಕ್ಕೆ ಇದೇ ಒಳ್ಳೆ ದಿನ ಅನ್ನಿಸ್ತಾ ಕರ್ಣ ನಿನಗೆ? ಇದನ್ನೆಲ್ಲ ಹೇಳ್ಬೇಕು ಅಂತಿದ್ರೆ ಇಷ್ಟೆಲ್ಲ ರಂಪಾಟ ಆಗೋವರೆಗೂ ಯಾಕಾದೆ? ನಮ್ಮನೆ ಮಾನ ಮರ್ಯಾದೆ ಎಲ್ಲ ಹರಾಜ್ ಹಾಕೋಕ್ ಕಾದಿತ್ತು ಯಾವ ಪುರುಷಾರ್ಥಕ್ಕೆ? ಓ, ಜಗತ್ತಲ್ಲಿ ದೊಡ್ಡ ಮಹಾತ್ಮ ಅನ್ನಿಸ್ಕೋಬೇಕಾ ನೀನು? ಹ, ಎಲ್ಲ ನಿರ್ಧಾರನೂ ನೀನೇ ಮಾಡ್ಬಿಟ್ಟೆ. ನಿತ್ಯನ್ನ ರಕ್ಷಿಸ್ಬೇಕು ಅಂತ ನಿರ್ಧಾರ ಮಾಡಿದೆ, ನಿಧಿನ ಪ್ರೀತಿಸ್ಬೇಕು ಅಂತ ನಿರ್ಧಾರ ಮಾಡಿದೆ, ದೊಡ್ಡ ಮನುಷ್ಯ ಅನ್ನಿಸ್ಕೋಬೇಕು ಅಂತ ನಿರ್ಧಾರ ಮಾಡಿದೆ. ಆದ್ರೆ ಈಗ ನಾನೇನ್ ಮಾಡ್ಲಿ? ಹ, ಹೇಳು, ನಾನೇನ್ ಮಾಡ್ಲಿ? ನನ್ನ ಮೊಮ್ಮಕ್ಕಳಿಬ್ರು ಜಗತ್ತಿನ ಕಂಡಲ್ಲಿ ನಾಚಿಕೆ ಬಿಟ್ಟವ್ರಾಗ್ಲಿಲ್ವಾ? ಹೆಣ್ಮಕ್ಳ ಬಗ್ಗೆ ಜನ ಹೇಗೆಲ್ಲ ಮಾತಾಡ್ತಾರೆ ಅಂತ ಗೊತ್ತಾ ನಿಂಗೆ? ಅಕ್ಕನ್ನ ಬಿಟ್ಟು ತಂಗಿನ ಕಟ್ಕೊಂಡ ಅಂತ ಹೋಗಿಯಲ್ವೇನಪ್ಪ ನಮಗೆ?